ವೆಲ್ಕಮ್ ಟು ಮೈ ಚಾನಲ್ ಯಜಮಾನ ರಾಮಾಚಾರಿ. ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಇಲ್ಲಿ ಕೊನೆಗೂ ಅನಿತಾ ಟೆನ್ಷನ್ ಮಾಡ್ಕೊಂಡು ಹಾಸ್ಪಿಟಲ್ಗೆ ಬರ್ತಾರೆ. ಅನಿತಾ ಬಂದಿರ ನೋಡಿ ಗಣಪ ಹಾಗೂ ತರುಣ ಶಾಕ್ ಆಗ್ತಾರೆ. ರಾಘವೇಂದ್ರ ಅವರು ಎಲ್ಲಿದ್ದಾರೆ ಅಂತ ಅನಿತಾ ಹೇಳ್ತಾರೆ. ವಾರ್ಡ್ ಒಳಗಡೆ ಇದ್ದಾರೆ ಅಂತ ಗಣಪ ಹೇಳ್ತಾರೆ. ಇಲ್ಲಿ ಅನಿತಾ ಹೋಗ್ತಿದೆ, ಗಣಪ ತಡಿತಾರೆ. ಡಾಕ್ಟರ್ ಹೋಗಿ ಡಿಸ್ಟರ್ಬ್ ಮಾಡ್ಬೇಡಿ ಅಂತ ಹೇಳಿದ್ದಾರೆ ಅಂತ ಗಣಪ ಹೇಳ್ತಾರೆ. ಹಾಗೆ ಇಲ್ಲಿ ರಾಮಾಚಾರಿ ಬರ್ತಾರೆ. ಡಾಕ್ಟರ್ ಹೇಳಿದ್ರು ಅಷ್ಟೇ, ಆ ದೇವರೇ ಬಂದು ಹೇಳಿದ್ರು ನನ್ನನ್ನ ತಡೆಯಕ್ಕಾಗಲ್ಲ ಅಂತ ಅನಿತಾ ಹೇಳಿ ಎಲ್ಲರೂ ಒಳಗಡೆ ಹೋಗ್ತಾರೆ. ರಾಘವೇಂದ್ರ ಅವರೇ, ನಾನು ಅನಿತಾ ಬಂದಿದ್ದೀನಿ, ಪ್ಲೀಸ್ ನನ್ನ ನೋಡಿ, ನನ್ ಜೊತೆ ಮಾತಾಡಿ ರಾಘವೇಂದ್ರ ಅವರೇ ಅಂತ ಹೇಳಿ ಅನಿತಾ ಕಣ್ಣೀರಾಗ್ತಾರೆ. ಸರ್ ಇದೆಲ್ಲ ಹೇಗಾಯ್ತು ಸರ್ ಅಂತ ರಾಮಾಚಾರಿ ಕೇಳ್ತಾರೆ. ಸರ್ ನಾವು ಆಟೋದಲ್ಲಿ ಬರ್ಬೇಕಾದ್ರೆ ಆಪೋಸಿಟ್ ಒಂದ್ ಗಾಡಿ ಬಂತು, ಅದು ನಮ್ನ ಗುದ್ಬಿಡ್ತು ಅಂತ ತರುಣ ಹೇಳ್ತಾರೆ. ಹಾಗೂ ಎಡಗಡೆನೆ ಕೂತಿದ್ದ ನಾವೆಲ್ಲ ಆಟೋದಲ್ಲಿ ಇದ್ವಿ, ಆಟೋ ಎಡಗಡೆ ಮುಡ್ಸ್ಕೊಂಡ್ರಿಂದ ಇಷ್ಟೊಂದು ರಾಗುಗೆ ಏಟಾಯ್ತು ಅಂತ ಗಣಪ ಹೇಳ್ತಾರೆ. ಬೇರೆ ಏನೋ ಸಮಸ್ಯೆ ಇಲ್ಲ ಅಲ್ವಾ ಅಂತ ರಾಮಾಚಾರಿ ಕೇಳ್ತಾರೆ. 2-3 ಸ್ಕ್ಯಾನಿಂಗ್ ಮಾಡೋದಿದೆ, ಆಮೇಲೆ ಎಕ್ಸಾಕ್ಟ್ಲಿ ಏನಾಗಿದೆ ಅಂತ ಹೇಳ್ತೀನಿ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ತರುಣ ಹೇಳ್ತಾರೆ. ಹಾಗೆ ಇಲ್ಲಿ ಡಾಕ್ಟರ್ ಬಂದು ರಾಘುನ ಟೆಸ್ಟ್ ಮಾಡ್ತಾರೆ. ಡಾಕ್ಟರ್ ನನ್ ರಾಘವೇಂದ್ರ ಅವ್ರಿಗೆ ಏನಾಗಿದೆ, ಅವ್ರ ಜೀವಕ್ಕೇನು ಅಂತ ಹೇಳಿ ಅನಿತಾ ಕಣ್ಣೀರಾಗ್ತಾರೆ. ಡೋಂಟ್ ವರಿ ಮೇಡಮ್, ಜೀವಕ್ಕೇನು ಅಪಾಯ ಇದ್ದ, ಆಕ್ಸಿಡೆಂಟ್ ಆಗಿರೋ ಶಾಕ್ ಇಂದ ಅವ್ರಿಗೆ ಪ್ರಜ್ಞೆ ಹೋಗಿದೆ ಅಷ್ಟೇ. ಮೊದಲು ಅವ್ರಿಗೆ ಪ್ರಜ್ಞೆ ಬರ್ಲಿ, ಆಮೇಲೆ ಸ್ಕ್ಯಾನ್ ಮಾಡಿ ಕೆಲವೊಂದಿಷ್ಟು ಟೆಸ್ಟ್ ಗಳಿದೆ, ಅದಾದ್ಮೇಲೆ ನಾವು ಕ್ಲಿಯರ್ ಆಗಿ ಹೇಳ್ಬೋದು ಅಂತ ಡಾಕ್ಟರ್ ಹೇಳ್ತಾರೆ. ಅಷ್ಟೆಲ್ಲ ಇದ್ಮೇಲೆ ಇವ್ರಿಗೆ ಯಾಕೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಡಾಕ್ಟ್ರೆ ಅಂತ ಅನಿತಾ ಕೇಳ್ತಾರೆ. ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಆಘಾತ ಆಗಿದೆ, ನಾವು ಮೆಡಿಸಿನ್ ಎಲ್ಲ ಕೊಟ್ಟಿದೀವಿ, ಸ್ವಲ್ಪ ಟೈಮ್ ತೊಗೊಳುತ್ತೆ, ಅಲ್ಲಿವರೆಗೂ ನಮ್ಗಾಗ್ಲಿ ಪೇಷಂಟ್ ಗಾಗ್ಲಿ ತೊಂದರೆ ಕೊಡ್ಬೇಡಿ ಪ್ಲೀಸ್ ಅಂತ ಹೇಳಿ ಡಾಕ್ಟರ್ ಹೋಗ್ತಾರೆ. ನಿಮ್ಗೇನು ಆಗಲ್ಲ ರಾಘವೇಂದ್ರ ಅವರೇ, ನಿಮ್ಗೆ ಏನಾಗೋದಿಕ್ಕೋ ನಾನು ಬಿಡೋದಿಲ್ಲ ಅಂತ ಹೇಳಿ ಇಲ್ಲಿ ಅನಿತಾ ಕಣ್ಣೀರಾಗ್ತಾರೆ. ಜಾನಕಮ್ಮ ಹೇಳ್ತಾರೆ, ಪಾಪ ಹುಡುಗ ಏನ್ ತಪ್ಪು ಮಾಡಿದಾರೋ ಏನೋ, ಇಷ್ಟೆಲ್ಲ ಕಷ್ಟ ಅನ್ಭವಿಸಾಗಾಯ್ತು ಅಂತ ಜಾನಕಮ್ಮ ಹೇಳ್ತಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾವೇನಾದ್ರು ಪೂಜೆ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗುತ್ತಾ ಅತ್ತೆಮ್ಮ ಅಂತ ಚಾರು ಹೇಳ್ತಾರೆ. ನಾವೇನೇ ಮಾಡಿದ್ರು ಅದು ಅವ್ನಿಗೆ ಪಲ್ಸೋದಿಲ್ಲ, ಯಾಕೆಂದ್ರೆ ಅದೆಲ್ಲ ಮಾಡ್ಬೇಕಾಗಿರೋದು ಅವನು ತಾಳಿ ಕಟ್ಟಿರುವಂತ ಹೆಂಡತಿ ಸಾಕ್ಷಿಯಾಗಿ ಸಪ್ತಪದಿ ತುಳಿದಿರೋದು ಯಾಕೊತ್ತಾ, ಗಂಡನ ಜೊತೆ ಯಾವಾಗ್ಲೂ ಇರ್ತೀನಿ ಅಂತ, ಗಂಡನ ಉಳಿಸ್ಕೊಳ್ಳೋ ಶಕ್ತಿ ಅದು ಆ ಹೆಂಡತಿಗೆ ಮಾತ್ರ ಅಂತ ಜಾನಕಮ್ಮ ಹೇಳ್ತಾರೆ. ಜಾನ್ಸಿ ಹೇಳಿದ್ರೆ ನಿಜವಾಗ್ಲೂ ಟೆನ್ಷನ್ ಆಗ್ತಾಳೆ, ಆಮೇಲೆ ಮತ್ತೇನಾದ್ರು ಪ್ರಾಬ್ಲಮ್ ಆಗ್ಬೋದು ಅಂತ ಚಾರು ಹೇಳ್ತಾರೆ. ಅವ್ರ ಕೈಯಿಂದ ಪೂಜೆ ಮಾಡಿಸು, ದೇವ್ರ ಮುಂದೆ ಬೇಡ್ಕೊಂಡ್ರೆ ದೇವ್ರು ವರ ಕೊಟ್ಟೆ ಅಂತ ಜಾನಕಮ್ಮ ಹೇಳಿ ಹೋಗ್ತಾರೆ. ಹಾಗೆ ಇಲ್ಲಿ ಜಾನ್ಸಿನ ಕರೀತಾರೆ. ಚಾರು ಒಂದ್ ಸ್ವಲ್ಪ ಪೂಜೆ ಮಾಡ್ತೀಯಾ ಅಂತ ಇಲ್ಲಿ ಚಾರು ಹೇಳ್ತಿದೆ. ಏನ್ ಚಾರು ನಾನಾ ಅಂತ ಜಾನ್ಸಿ ಕೇಳ್ತಾರೆ. ಹೌದು ಜಾನ್ಸಿ ನೀನೆ, ಯಾಕೋ ಮಗು ತುಂಬಾ ಹಠ ಮಾಡ್ತಿದ್ದಾಳೆ ಇವತ್ತು, ಅದಕ್ಕೋಸ್ಕರ ನಾನು ಪೂಜೆ ಮಾಡಕ್ಕಾಗಲ್ವಲ್ಲ, ನನ್ ಪರವಾಗಿ ನೀನ್ ಮಾಡ್ತೀಯಾ, ಭಕ್ತಿಯಿಂದ ಬೇಡ್ಕೊಂಡ್ರೆ ದೇವ್ರು ಕೊಟ್ಟೆ ಅಂತ ಚಾರು ಹೇಳ್ತಾರೆ. ಸರಿ ಅಂತ ಜಾನ್ಸಿ ಒಪ್ಕೋತಾರೆ. ಹಾಗೆ ಇಲ್ಲಿ ಜಾನ್ಸಿ ದೇವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಆ ಕಡೆ ಜಾನ್ಸಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಿದ್ದಂಗೆ ಈ ಕಡೆ ರಾಘುಗೆ ಪ್ರಜ್ಞೆ ಬರುತ್ತೆ. ರಾಘು ನೋಡಿ ಎಲ್ಲರೂ ಖುಷಿ ಆಗ್ತಾರೆ. ನೋಡಿದ್ರ ರಾಘವೇಂದ್ರ ಅವರೇ, ನಾನು ಪಕ್ಕದಲ್ಲಿರೋದಕ್ಕೆ ನಿಮ್ಗೆ ಪ್ರಜ್ಞೆನೆ ಬಂದ್ಬಿಡ್ತು, ಇನ್ಮೇಲೆ ನಿಮ್ಗೇನು ತೊಂದರೆ ಆಗಲ್ಲ ರಾಘವೇಂದ್ರ ಅವರೇ ಅಂತ ಅನಿತಾ ಹೇಳ್ತಾರೆ. ನೀವ್ ಯಾಕೆ ಇಲ್ಲಿ ಬರಕ್ ಹೋದ್ರಿ ಅನಿತಾ ಅವರೇ, ಮದುವೆ ಮಂಟಪಕ್ಕೆ ನಾನೇ ಬರ್ತಿದ್ದೆ ಅಂತ ರಾಘು ಹೇಳ್ತಾರೆ. ನಿಮ್ಗೆ ಈ ರೀತಿ ಆಗಿದೆ, ನೀವು ಈ ಪರಿಸ್ಥಿತಿಲಿ ಇದೀರಾ ಅಂತ ಗೊತ್ತಾದ್ಮೇಲೂ ಹೇಗೆ ಬರ್ತೇನಕ್ಕಾಗತ್ತೆ ರಾಘವೇಂದ್ರ ಅವರೇ, ಎಲ್ಲದಕ್ಕಿಂತ ಹೆಚ್ಚಾಗಿ ಇದೇ ಕಾರಣ ಇಟ್ಕೊಂಡು ಮದ್ವೆನ ನಿಲ್ಸೋದಕ್ಕೆ ಆಗಲ್ಲ ಅಲ್ವಾ ಅಂತ ಅನಿತಾ ಹೇಳ್ತಾರೆ. ಅನಿತಾ ಮುಹೂರ್ತ ಇರೋದು ನಾಳೆ ತಾನೆ ಅಂತ ರಾಘು ಹೇಳ್ತಾರೆ. ಹಾಗಂತ ಹೇಳಿ ಅಲ್ಲೇ ಇಟ್ಕೊಂಡು ಜನಕ್ಕೆ ಉತ್ತರ ಕೊಡಕ್ಕಾಗತ್ತಾ ಅಂತ ಅನಿತಾ ಹೇಳ್ತಾರೆ. ಪರಿಸ್ಥಿತಿನ ಅರ್ಥ ಮಾಡಿಸಿ ಹೇಳಿದ್ರೆ ಆಯ್ತಲ್ವಾ ಅಂತ ರಾಘು ಹೇಳ್ತಾರೆ. ಯಾರು ಅರ್ಥ ಮಾಡ್ಕೊಳ್ಳಲ್ಲ ರಾಘವೇಂದ್ರ ಅವರೇ, ಯಾಕೆಂದ್ರೆ ಓದ್ಸಲಿ ಆಗಿರೋದು ಎಲ್ಲರಿಗೂ ಗೊತ್ತಿದೆ ಅಲ್ವಾ ಅಂತ ಅನಿತಾ ಹೇಳ್ತಾರೆ. ಅಂದ್ರೆ ಮದ್ವೆ ಆಗುತ್ತೋ ಇಲ್ಲೋ ಅನ್ನೋದು ನಿನ್ನ ಅನುಮಾನ ಅಲ್ವಾ ಅಂತ ಗಣಪ ಹೇಳ್ತಾರೆ. ಹೌದು ಅಂತಾನೆ ತಿಳ್ಕೊಳ್ಳಿ ಮಾವ, ಅದಕ್ಕೆ ಈ ವಿಚಾರದಲ್ಲಿ ಯಾವ ಅನುಮಾನನೂ ಬೇಡ, ಏನಾಗುತ್ತೋ ಅನ್ನೋ ಆತಂಕನೂ ಬೇಡ, ಅದಕ್ಕೆ ಇಲ್ಲೇ ಒಂದ್ ಕೆಲಸ ಮಾಡೋಣ ಅಂತ ಹೇಳಿ ತಾಳಿನ ತೆಗೆದು ರಾಘುಗ್ ತೋರಿಸಿದ್ರೆ ಎಲ್ಲರೂ ಶಾಕ್ ಆಗ್ತಾರೆ. ಬೆಳಗ್ಗೆ ಒಳ್ಳೆ ಮುಹೂರ್ತ ಇದೆ, ಅದನ್ನೆಲ್ಲ ನೋಡಿ ಅಲ್ವಾ ದಿನಾಂಕ ನಾವು ಮಾಡಿರೋದು ಅಂತ ರಾಮಾಚಾರಿ ಹೇಳ್ತಾರೆ. ರಾಮಾಚಾರಿ ಅವರೇ, ಇಲ್ಲಿ ಮುಹೂರ್ತ ಮುಖ್ಯ ಅಲ್ಲ, ರಾಘವೇಂದ್ರ ಅವರು ನಂಗೆ ತಾಳಿ ಕಟ್ಟೋಕ್ಯ, ನನ್ಗೆ ಯಾರ ಮುಂದೆನೂ ಸೋಲಕ್ಕಾಗಲ್ಲ ಅಂತ ಅನಿತಾ ಹೇಳ್ತಾರೆ. ಮದ್ವೆ ಅಂದ್ರೆ ಏನ್ ಆಟ ಅಂತ ತಿಳ್ಕೊಂಡಿದ್ಯಮ್ಮ, ಸೋಲು ಗೆಲ್ವು ಇರೋದಕ್ಕೆ ಅಂತ ಗಣಪ ಬೈತಾರೆ. ನೀವ್ ಏನ್ ಬೇಕಾದ್ರೂ ತಿಳ್ಕೊಳ್ಳಿ, ಒಟ್ನಲ್ಲಿ ನಾನು ರಾಘವೇಂದ್ರ ಅವ್ರ ಹತ್ರ ತಾಳಿ ಕಟ್ಸ್ಕೊಂಡು ನಾನು ಗೆಲ್ಬೇಕು ಅಷ್ಟೇ ಅಂತ ಅನಿತಾ ಹೇಳ್ತಾರೆ. ನೋಡಿ ಅನಿತಾ ಅವರೇ, ನೀವು ತಿಳ್ಕೊಂಡಿರೋ ತರ ಮದ್ವೆ ಅನ್ನೋದು ಒಂದ್ ಆಟ ಅಲ್ಲ, ಇದು ಜೀವನದ ಲೆಕ್ಕಾಚಾರ, ಒಂದು ಸಾಕ್ಷಾತ್ಕಾರ, ಒಂದು ಆಚರಣೆ, ಇದಕ್ಕೆ ಅದರದೇ ಆದಂತಹ ಒಂದು ಮುಹೂರ್ತ ಇರುತ್ತೆ, ಇದಕ್ಕೆ ನೀವು ಬೆಲೆ ಕೊಡ್ಲೇಬೇಕು ಅಂತ ರಾಮಾಚಾರಿ ಹೇಳ್ತಾರೆ. ಇವರು ತಾಳಿ ಕಟ್ಟಿದ್ರೆ ಧರ್ಮ ಪತ್ನಿಯಾಗಿ ಒಬ್ಳೇಬೇಕಾದ್ರೆ ಮುಹೂರ್ತಕ್ಕೆ ಸರಿಯಾಗಿ ಹಸೆಮಣೆ ಮೇಲೆ ಕೂರ್ತೀನಿ, ನಿಮ್ ಶಾಸ್ತ್ರ ಸಂಪ್ರದಾಯನ ಬೆಳಗ್ಗೆ ಪೂರ್ತಿ ಮಾಡಿ, ನಿಮ್ ಮಂತ್ರ ಅಕ್ಷತೆ ಆಚರಣೆ ಏನಿದೆಯೋ ಅದನ್ನೆಲ್ಲ ಬೆಳಗ್ಗೆ ಮಾಡಿ ಅಂತ ಅನಿತಾ ಹೇಳ್ತಾರೆ. ಮುಹೂರ್ತಕ್ಕೆ ನಾಳೆವರೆಗೂ ಟೈಮ್ ಇದೆಯಲ್ವಾ, ಇವಾಗ ಯಾಕೆ ಆತರ ಮಾಡ್ತಿದ್ದೀರಾ ರಾಮಾಚಾರಿ ಹೇಳ್ತಾರೆ. ಯಾಕೆ ಅಂದ್ರೆ ಇವರು ಈ ಪರಿಸ್ಥಿತಿಲಿ ಇದಾರಲ್ಲ, ಇವ್ರು ಎದ್ ಬರ್ತಾರೋ ಇಲ್ವೋ ಅನ್ನೋ ಕಾರಣಕ್ಕೆ ಅಂತ ಅನಿತಾ ಹೇಳ್ತಾರೆ. ಬಂದೇ ಬರ್ತೀನಿ ಅನಿತಾ ಅವರೇ, ನನ್ಗೆ ಏನೇ ಆಗಿರ್ಲಿ, ಅದೆಂತದೇ ಸಿಚುವೇಶನ್ ಆಗಿರ್ಲಿ, ನೀವು ತಲೆ ಕೆಡ್ಸ್ಕೋಬೇಡಿ, ನನ್ನ ದೇಹದಲ್ಲಿ ಕೊನೆ ಉಸಿರಿದೆ ಅಂದ್ರೂ ನಾಳೆ ಮದುವೆ ಮಂಟಪಕ್ಕೆ ಬಂದೇ ಬರ್ತೀನಿ ಅಂತ ರಾಘು ಹೇಳ್ತಾರೆ. ಆಗಲ್ಲ ರಾಘವೇಂದ್ರ ಅವರೇ ಅಂತ ಅನಿತಾ ಹೇಳ್ತಾರೆ. ಇವಾಗ ಅವರೇ ಹೇಳ್ತಾ ಇದಾರಲ್ವಾ, ಇಡೀ ದಿನ ಇಲ್ಲಿಗೆ ಅಂತ ರಾಮಾಚಾರಿ ಹೇಳ್ತಾರೆ. ಹೌದು ಅನಿತಾ ಅವರೇ, ನಾವು ಅವ್ರನ್ನ ಕರ್ಕೊಂಡ್ ಬರ್ತೀವಿ ಬಿಡಿ ಅಂತ ತರುಣ ಹೇಳ್ತಾರೆ. ಆದ್ರೆ ಬೈ ಚಾನ್ಸ್ ನೀವು ನಾಳೆ ಬರೋದಕ್ಕೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮುಹೂರ್ತ ಟೈಮ್ಗೆ ಸರಿಯಾಗಿ ರಾಮಾಚಾರಿ ಅವ್ರನ್ನ ಇಲ್ಲಿಗೆ ಕರ್ಕೊಂಡ್ಬಂದು ತಾಳಿನ ಕಟ್ಟಿಸ್ಕೋತೀನಿ ಅಂತ ಅನಿತಾ ಹೇಳ್ತಾರೆ. ಆಗ ಡಾಕ್ಟರ್ ಬರ್ತಾರೆ. ಹೇಗಿದ್ದೀರಾ ರಾಘು ಅಂತ ಡಾಕ್ಟರ್ ಹೇಳ್ತಾರೆ. ವೆರಿ ಗುಡ್ ಅಂತ ಇಲ್ಲಿ ಡಾಕ್ಟರ್ ಹೇಳ್ತಾರೆ. ಹೇಗಿದ್ರು ಇವ್ರಿಗೆ ಪ್ರಜ್ಞೆ ಬಂದಿದೆ, 1-2 ಸ್ಕ್ಯಾನ್ ಹಾಗೂ ಟೆಸ್ಟ್ ನ ಮಾಡಿಸ್ಬಿಟ್ಟು ನಾನು ಹೇಳ್ತೀನಿ, ಹೇಗಾದ್ರೂ ಸರಿ ನಾಳೆ ಕಳ್ಸ್ಕೊಳಕ್ಕೆ ಟ್ರೈ ಮಾಡ್ತೀನಿ, ನೀವು ಮದ್ವೆ ಆದ್ಮೇಲೆ ಫರ್ದರ್ ಟ್ರೀಟ್ಮೆಂಟ್ ಗೆ ಬರ್ಬೋದು ಹೇಳ್ತಾರೆ. ಓಕೆ ಡಾಕ್ಟರ್, ವೇಟ್ ಮಾಡ್ತೀವಿ ಅಂತ ಅನಿತಾ ಹೇಳ್ತಾರೆ. ಡಾಕ್ಟರ್ ಹೋಗ್ತಾರೆ. ಯಾವ್ದೇ ಕಾರಣಕ್ಕೂ ನಾನು ನಿಮ್ಮನ್ನ ಬಿಟ್ಕೊಡಲ್ಲ ರಾಘು ಅವ್ರೆ ಅಂತ ಹೇಳಿ ಅನಿತಾ ಜೊತೆ ಹೋಗ್ತಾರೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಡಾಕ್ಟರ್ ಬರ್ತಾರೆ. ಇಲ್ಲಿ ಡಾಕ್ಟರ್ ರಿಪೋರ್ಟ್ ಎಲ್ಲ ಕೊಡ್ತಾರೆ. ಉತ್ತರಣ ಡಾಕ್ಟರ್ಗೆ ಥ್ಯಾಂಕ್ಸ್ ಹೇಳ್ತಿರ್ತಾರೆ. ನಮ್ ಜವಾಬ್ದಾರಿ ನಾವು ಮಾಡಿದೀವಿ, ರಾಘವೇಂದ್ರ ಅವರೇ ಮದ್ವೆ ಆಗ್ತಿದೆ ಅಂತ ಗೊತ್ತಾಯ್ತು, ಏನೇ ನಿರ್ಧಾರ ತಗೊಳ್ಳೋದಾದ್ರೂ ದಿಟ್ಟವಾಗಿ ತಗೊಳ್ಳಿ ಅಂತ ಡಾಕ್ಟರ್ ಹೇಳ್ತಾರೆ. ಸರಿ, ಬಿಲ್ ಎಲ್ಲ ರೆಡಿ ಇದೆ ಅಂತ ಇಲ್ಲಿ ನರ್ಸ್ ಬಂದು ಹೇಳ್ತಾರೆ. ಗಣಪ ಹಾಗೂ ತರಣ ಹೋಗಿ ಬಿಲ್ ಕಟ್ಬಿಟ್ಟು ಬರ್ತೀವಿ ಅಂತ ಹೇಳ್ತಾರೆ. ಹೋಗ್ತಾರೆ. ಆ ಕಡೆ ಅಸೆಂಬ್ಲಿ ಮೇಲೆ ಅನಿತಾ ಕೂತಿರ್ತಾರೆ. ತುಂಬಾ ಕೋಪ ಮಾಡ್ಕೊಂಡು ಕೂತಿರ್ತಾರೆ. ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಅಶೋನಿ ಯಾಕೆ ಈ ತರ ಕೋಪ ಮಾಡ್ಕೊಂಡು ಕೂತಿದ್ಯಾ, ಒಂದ್ ಸ್ವಲ್ಪ ಸ್ಮೈಲ್ ಮಾಡಿ ಫೋಟೋ ಚೆನ್ನಾಗ್ ಬರುತ್ತೆ ಅಂತ ಅವ್ರ ಫ್ರೆಂಡ್ ಪಕ್ಕದಲ್ಲಿ ಬಂದು ಕೂತ್ಕೊಂಡು ಹೇಳ್ತಾರೆ.
ಗೆಟ್ ಔಟ್ ಕೂಗಾಡ್ತಾರೆ ಅನಿತಾ. ನೋಡು, ನನ್ ಫೋಟೋದಲ್ಲಿ ಹೇಗ್ ಬರ್ತೀನಿ ಅನ್ನೋದು ಮುಖ್ಯ ಅಲ್ಲ, ರಾಘವೇಂದ್ರ ಅವ್ರ ಹತ್ರ ತಾಳಿ ಕಟ್ಸ್ಕೊಳ್ಳೋದು ಮುಖ್ಯ. ನನ್ ಮುಖದಲ್ಲಿ ಸ್ಮೈಲ್ ಇರ್ಬೇಕಂದ್ರೆ ಪಕ್ಕದಲ್ಲಿ ರಾಘವೇಂದ್ರ ಅವ್ರು ಇರ್ಬೇಕು. ನಾನು ಸ್ಮೈಲ್ ಕೊಡ್ಬೇಕು ಅಂದ್ರೆ ರಾಘವೇಂದ್ರ ಅವ್ರು ಬಂದು ನನ್ ಕತ್ತಿಗೆ ತಾಳಿ ಕಟ್ಬೇಕು ಅಂತ ಅನಿತಾ ಹೇಳ್ತಾರೆ. ಯಾಕೆ ಅನಿತಾ ಈ ತರ ಕೂಗಾಡ್ತಿದ್ಯಾ? ಮಾಡ್ಬೇಕಾದ್ರೆ ಸ್ವಲ್ಪ ನಗ್ತಾ ಇರ್ಬೇಕಲ್ವಾ ಅಂತ ಪಲ್ಲವಿ ಹೇಳ್ತಾರೆ. ಪಲ್ಲವಿ, ನಂಗೆ ಇದೆಲ್ಲ ಬೇಕಾಗಿಲ್ಲ, ರಾಘವೇಂದ್ರ ಅವರು ಫೋನ್ ಮಾಡಿದಾರ, ಬರ್ತಾ ಇದಾರ ಅಂತ ಹೇಳಿದ್ರ, ಮೊದ್ಲು ಅದನ್ನ ಹೇಳು ಅಂತ ಅನಿತಾ ಹೇಳ್ತಾರೆ. ಅಲ್ಲ ಅನಿತಾ ಅಂತ ಇಲ್ಲಿ ಅವ್ರ ತಾಯಿ ಹೇಳಕ್ ಬರ್ತಾರೆ. ಅಮ್ಮ ಪ್ಲೀಸ್ ಅಮ್ಮ, ಈ ಗೌರಿ ಪೂಜೆ ಫೋಟೋಸ್ ಅಂಡ್ ವಿಡಿಯೋ ಇದೆಲ್ಲದಕ್ಕಿಂತ ನನ್ಗೆ ರಾಘವೇಂದ್ರ ಅವರು ಬಂದು ತಾಳಿ ಕಟ್ಟೋದು ಅಷ್ಟೇ ನನಗೆ ಮುಖ್ಯ. ಹೇಳೋ ಪಲ್ಲವಿ, ಫೋನ್ ಮಾಡಿದ್ರ, ಏನಾಯ್ತಂತೆ? ಅವ್ರು ಬರೋದಕ್ಕಾಗಲ್ಲ ಅಂದ್ರೆ ಕೇಳ್ ನೋಡು, ನಾವೇ ಅಲ್ಲಿಗೆ ಹೋಗ್ತೀವಿ, ರಾಮಾಚಾರಿ ಅವರೇ ಬನ್ನಿ ಹೋಗೋಣ ಅಂತ ಅನಿತಾ ಹೇಳ್ತಾರೆ. ಒಂದ್ ನಿಮಿಷ ಸಮಾಧಾನ ಮಾಡ್ಕೊಳ್ಳಿ ಅನಿತಾ ಅವರೇ, ಯಾಕಿಷ್ಟು ಉದ್ವೇಗ ನಿಮ್ಗೆ ಅಂತ ರಾಮಾಚಾರಿ ಹೇಳ್ತಾರೆ. ರಾಮಾಚಾರಿ ಅವರೇ, ನನ್ನ ಆತಂಕ ನಿಮ್ಗೆ ಅರ್ಥ ಆಗಲ್ಲ ಅಂತ ಇಲ್ಲಿ ಅನಿತಾ ಹೇಳ್ತಾರೆ. ಅದೇ ಸಮಯಕ್ಕೆ ಪಲ್ಲವಿಗೆ ಫೋನ್ ಬರುತ್ತೆ. ಅನಿತಾ, ಅಣ್ಣನೇ ಫೋನ್ ಮಾಡ್ತಾ ಅಂತ ಪಲ್ಲವಿ ಫೋನ್ ಕೊಡ್ತಾರೆ. ರಾಘವೇಂದ್ರ ಅವರೇ, ನಿಮ್ಗೆ ಬರಕ್ಕಾಗಲ್ಲ ಅಂದ್ರೆ ಹೇಳಿ, ನಾನೇ ಅಲ್ಲಿಗೆ ಬರ್ತೀನಿ ರಾಮಾಚಾರಿ ಅವ್ರನ್ನ ಕರ್ಕೊಂಡು ಅಂತ ಅನಿತಾ ಹೇಳ್ತಾರೆ. ಡೋಂಟ್ ವರಿ ಅನಿತಾ ಅವರೇ, ಯಾರು ಟೆನ್ಷನ್ ಆಗೋದ್ ಬೇಡ, ನಾನು ಹೊರಡ್ತಾ ಇದ್ದೀನಿ ಅಂತ ರಾಘು ಹೇಳ್ತಾರೆ. ಅನಿತಾಗಂತೂ ತುಂಬಾ ಖುಷಿ ಆಗುತ್ತೆ. ತಾಳಿನ ನಾನೇ ಕಲ್ಯಾಣ ಮಂಟಪಕ್ಕೆ ಬಂದು ಕಟ್ತೀನಿ. ಮದ್ವೆ ಅಂದ್ರೆ ಒಂದ್ ಹೆಣ್ಣಿಗೆ ಏನೆಲ್ಲ ಆಸೆ ಕನ್ಸುಗಳಿರುತ್ತೆ ಅಂತ ನನಗೆ ಗೊತ್ತು. ನಾನು ನಿಮ್ಮ ಆಸೆ ಕನ್ಸುಗಳಿಗೆಲ್ಲ ನಿರಾಸೆ ಮಾಡಲ್ಲ ಅಂತ ರಾಘು ಹೇಳ್ತಾರೆ. ನನ್ನ ಆಸೆ ಕನ್ಸು ಗುರಿ ಎಲ್ಲ ನಿಮ್ ಕೈಲಿ ತಾಳಿ ಕಟ್ಸ್ಕೋಬೇಕು ಅನ್ನೋದೇ ನನ್ನ ಆಸೆ. ಯಾಕೆಂದ್ರೆ ನಂಗೆ ಯಾರ ಮುಂದೆನೂ ಸೋಲಕ್ಕೆ ಇಷ್ಟ ಇಲ್ಲ ಅಂತ ಅನಿತಾ ಹೇಳ್ತಾರೆ. ಸರಿ, ನೀವೇ ನೋಡಿರೋ ಮುಹೂರ್ತದಲ್ಲಿ ನಾನ್ ನಿಮ್ಗೆ ತಾಳಿ ಕಟ್ತೀನಿ ಅಂತ ಹೇಳಿ ರಾಘು ಕಾಲ್ ಕಟ್ ಮಾಡ್ತಾರೆ. ಆ ಕಡೆ ಅನಿತಾ ಖುಷಿ ಆಗ್ತಾರೆ. ಹಾಗೆ ಆ ಕಡೆ ಚಾರು ಜಾನ್ಸಿಗೆ ತನ್ನ ಹಳೆ ಫೋಟೋ ತೋರಿಸ್ತಾ ಇರ್ತಾರೆ. ಅಂದ್ರೆ ಚಾರು ಮೊದ್ಲು ಹೇಗಿದ್ರು ಇವಾಗ ಹೇಗಾದ್ರು ಅದು ಫೋಟೋನ ತೋರಿಸ್ತಾ ಇರ್ತಾರೆ. ಅಲ್ಲ ಚಾರು, ಇಷ್ಟೊಂದು ಬದಲಾವಣೆ ಯಾಕಾಯ್ತು, ಹೇಗಾಯ್ತು ಅಂತ ಜಾನ್ಸಿ ಪ್ರಶ್ನೆ ಮಾಡ್ತಾರೆ. ಯಾಕೆ ಅಂದ್ರೆ ನನ್ನ ರಾಮಾಚಾರಿ ಪ್ರೀತಿಯಿಂದ ಆಗಿ ಆಯ್ತು, ಎಲ್ಲಾ ತರ ಬದಲಾವಣೆ ಆಗೇ ಆಗುತ್ತೆ, ಪ್ರೀತಿಗೋಸ್ಕರ ಸೋಲ್ಲೇಬೇಕಲ್ವಾ ಜಾನ್ಸಿ? ಯಾಕೆಂದ್ರೆ ನಾವಿಬ್ರು ತುಂಬಾ ಪ್ರೀತಿ ಮಾಡ್ತಿದ್ವಿ, ಈ ಬದಲಾವಣೆ ಬೇಕಾಗಿತ್ತು ಅಂತ ಚಾರು ಹೇಳ್ತಾರೆ. ನಿಮ್ದ್ರಲ್ಲಾದ್ರೆ ಇಬ್ರು ಹೋರಾಟ ಮಾಡಿದ್ರಿ, ನನ್ನಲ್ಲಿ ಹಾಗಲ್ಲ ಚಾರು, ನನ್ನೊಬ್ಳೆ ಹೋರಾಟ ಮಾಡಿದೆ. ನನ್ನ ಮತ್ತೆ ಅನಿತಾ ಜಗಾಟ ನಡುವೆ ಇಡೀ ಕುಟುಂಬ, ಅಷ್ಟೇ ಅಲ್ಲ ಕುಟುಂಬಕ್ಕೋಸ್ಕರ ರಾಘು ಕೂಡ ಅವ್ರ ಪರವಾಗಿ ನಿಂತ. ಈಗ ಎರಡ್ ಕೈ ಸೇರಿದ್ರೆ ಹೇಗೆ ಚಪ್ಪಾಳೆನೋ ಹಾಗೇನೆ ಒಂದ್ ಕೈಯಿಂದ ಏನೂ ಆಗಲ್ಲ, ರಾಘು ಯಾವತ್ತೂ ಕೈ ಜೋಡಿಸ್ಲಿಲ್ಲ ಅಂತ ಹೇಳಿ ಇಲ್ಲಿ ಜಾನ್ಸಿ ಕಣ್ಣೀರಾಗ್ತಿರ್ತಾರೆ. ಯಾಕೆ ಜಾನ್ಸಿ ಅಳ್ಬೇಡ ಅಂತ ಚಾರು ಹೇಳ್ತಾರೆ. ಇವತ್ತು ರಾಘು ಮದ್ವೆ ಚಾರು, ಅಂದ್ರೆ ನನ್ ಗಂಡಂದು ಮದ್ವೆ. ನೀನ್ ಹೇಳ್ದಂಗೆ ನಾನು ಹೊರಗಡೆ ಸ್ಟ್ರಾಂಗ್ ಆಗಿರ್ಬೋದು, ಆದ್ರೆ ನಂಗೆ ಎಷ್ಟು ನೋವಾಗ್ತಿದೆ ಅಂತ ನನಗೆ ಗೊತ್ತು ಅಂತ ಜಾನ್ಸಿ ಕಣ್ಣೀರಾಗ್ತಾರೆ. ಹಾಗೆ ಆ ಕಡೆ ಅನಿತಾ ತಾಯಿ ಹೇಳ್ತಾರೆ, ರಾಘವ್ ಬಂದ್ಬಿಟ್ಟು ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ರೆ ಅಷ್ಟೇ ಸಾಕು ಅಂತ ಅವ್ರ ತಾಯಿ ಹೇಳ್ತಾರೆ. ಹೌದಮ್ಮ, ನಾನು ಆ ಕ್ಷಣಕ್ಕೆ ಕಾಯ್ತಾ ಇದ್ದೀನಿ, ರಾಘವೇಂದ್ರ ಅವ್ರು ಬಂದು ತಾಳಿ ಕಟ್ಟಿದ್ರೆ ಅಷ್ಟೇ ಸಾಕು ಅಂತ ಅನಿತಾ ಹೇಳ್ತಾರೆ. ಇಲ್ಲಿ ಮುರಾರಿ ರೇಗಿಸ್ತಿರ್ತಾರೆ. ಅಲ್ಲ, ಮದ್ವೆ ಹೆಣ್ಣಿನ ಕಳೆಗಿಂತ ಜಾಸ್ತಿ ನಾನ್ ಗೆದ್ದೆ ಅನ್ನೋ ಕಳೆನೆ ಜಾಸ್ತಿ ಕಾಣಿಸ್ತಿದೆ ಅಲ್ವೇನೋ ರಾಮಾಚಾರಿ. ಮುರಾರಿ ಹೇಳ್ತಾರೆ, ಯಾವ ಮ್ಯಾರೇಜ್ ಆಗೋದು ಅನ್ನೋದು ಮುಖ್ಯ ಅಲ್ಲ, ಒಟ್ಟಲ್ಲಿ ನಿಮ್ ಪ್ರಕಾರ ಹೇಳಿದಾರೆ ಸದ್ಯಕ್ಕೆ ನಾನು ಅರೇಂಜ್ ಮ್ಯಾರೇಜ್ ಆಗ್ತಾ ಇದ್ದೀನಿ, ಲವ್ ಮಾಡ್ಕೋತೀವಿ, ಅದ್ರ ಕಡೆ ಕೆಲಸ ಬಿಟ್ಟು ನಿಮ್ ಕೆಲಸ ಮುಂದುವರ್ಸ್ಕೊಳ್ತಾ ಅನಿತಾ ಹೇಳ್ತಾರೆ. ನೋಡಿ ಅನಿತಾ ಅವರೇ, ಒಂದ್ ಮಾತು ಹೇಳ್ತೀನಿ ಕೇಳ್ಕೊಳ್ಳಿ, ಈ ಮದ್ವೆ ಅನ್ನೋದು ಆ ದೇವರೇ ನಿರ್ಧಾರ ಮಾಡಿರ್ತಾನೆ. ದೂರ ಮಾಡೋನು ಹತ್ರ ಮಾಡೋನು ಎಲ್ಲ ಅವನೇ. ಆದ್ರೂ ನನ್ನ ಅನುಭವದಲ್ಲಿ ಹೇಳ್ಬೇಕಾದ್ರೆ ತಾಳಿ ಕಟ್ಟೋ ಕೊನೆಗಳಿಗೆ ಮದ್ವೆಗಳು ನಿಂತೋಗುತ್ತೆ ನಾನು ನೋಡಿದೀನಿ ಅಂತ ರಾಮಾಚಾರಿ ಹೇಳ್ತಾರೆ. ರಾಮಾಚಾರಿ, ನೀನು ನೋಡಿರ್ತೀಯ, ಪಾಪ ನೀನು ನೋಡಿರ್ತೀಯ, ಆದ್ರೆ ಅವ್ರ ಲೈಫ್ ಅಲ್ಲಿ ಅದು ಆಲ್ರೆಡಿ ಆಗೋಗಿದೆ ಅಂತ ಮುರಾರಿ ಹೇಳ್ತಾರೆ. ಅನಿತಾ ಕೋಪ ಮಾಡ್ಕೋತಾರೆ. ಆಗಿರ್ಬೋದು, ಈ ಸಲ ಅದಾಗೋದಕ್ಕೆ ಸಾಧ್ಯ ಇಲ್ಲ, ಇನ್ ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ಉತ್ತರ ಸಿಗುತ್ತೆ ಅಂತ ಅನಿತಾ ಹೇಳ್ತಾರೆ. ನೋಡಿ, ನಾನು ಯಾವತ್ತು ಒಂದ್ ಮದ್ವೆ ನಿಲ್ಬೇಕು ಅಂತ ಬಯಸೋದಿಲ್ಲ, ದೇವ್ರ ಇಚ್ಛೆ ಏನಿದೆಯೋ ಅದಾಗುತ್ತೆ ಅಷ್ಟೇ. ಅವನ ಇಚ್ಛೆಗೆ ವಿರುದ್ಧವಾಗಿ ಮದುವೆ ಮಾಡಕ್ಕೂ ಆಗಲ್ಲ, ಅದನ್ನ ಮುಡಿಯಕ್ಕೂ ಆಗಲ್ಲ ಅಂತ ರಾಮಾಚಾರಿ ಹೇಳ್ತಾರೆ. ಇಲ್ಲಿ ಅನಿತಾ ಕೋಪ ಮಾಡ್ಕೋತಾರೆ. ಸಂಚಿಕೆ ಮುಕ್ತಾಯ ಆಗಿರುತ್ತೆ. ಮುಂದಿನ ಸಂಚಿಕೆಯಲ್ಲಿ ನಿಮ್ ಹೆಂಡತಿ ಮತ್ತೆ ನಿಮ್ ತಂಗಿ ಅನ್ಸ್ಕೊಳ್ಳೋ ಆ ಜಾನ್ಸಿ ನನ್ ಮುಂದೆ ಚಾಲೆಂಜ್ ಮಾಡಿದ್ರು, ಏನಾಯ್ತು ಅಂತ ಇಲ್ಲಿ ಅನಿತಾ ಹೇಳ್ತಾರೆ. ನೇತುರಂಕಾರ ಬೇಡ ಅಂತಿರೋದು, ಮನುಷ್ಯಗೆ ಇದಕ್ಕಿಂತ ದೊಡ್ಡ ಶತ್ರು ಇನ್ನೊಬ್ಬ ಇಲ್ಲ, ಅದನ್ನೆಲ್ಲ ಬಿಟ್ಟು ಬದಲಾಗೋದಕ್ಕೆ ಪ್ರಯತ್ನ ಪಡಿ ಅಂತ ರಾಮಾಚಾರಿ ಹೇಳ್ತಾರೆ. ಅನಿತಾ ನಗ್ತಿರ್ತಾರೆ. ಹೀಗೆ ಇಂದಿನ ಸಂಚಿಕೆ ಮುಕ್ತಾಯ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಫನ್ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.